JDS ಪಕ್ಷ ಅನ್ನೋದು ಈ ಕ್ಷೇತ್ರದಲ್ಲಿ ನಾನು ಯಾಕೆ ಅಧಿಕಾರಕ್ಕೆ ತರಬೇಕಂತ ಹೊರಟೆ ಅಂದರೆ 1996ರಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಈ ದೇಶದ ರೈತರಿಗೆ ರಸಗೊಬ್ಬರ ಮೇಲೆ ಫರ್ಟಿಲೈಸರ್ಸ್ ಮೇಲೆ 100% ಸಬ್ಸಿಡಿ ಕೊಟ್ಟರು. ಓಕೆ. ಆವತ್ತಿನ ದಿವಸದಲ್ಲಿ ನಾನು ನಮಗೆ ಒಂದು 8 ಎಕರೆ ಜಾಗದಲ್ಲಿ ನಾನು ರೇಷ್ಮೆ ಬೆಳೆಯನ್ನು ಇಟ್ಟಿದ್ದೆ. ಪ್ರತಿ ತಿಂಗಳು ನನಗೆ ಪ್ರತಿ 2 ತಿಂಗಳಿಗೆ 32 ಮೂಟೆ DAP ಬೇಕಾಗಿತ್ತು. ಓಕೆ. 415 ರೂಪಾಯಿ ಇದ್ದಿದ್ದು DAP ಏಕಾಏಕಿ 830 ರೂಪಾಯಿ ಆಯಿತು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದ ತಕ್ಷಣ ಮತ್ತೆ 100% ಸಬ್ಸಿಡಿ ಕೊಟ್ಟಾಗ ತಿರುಗಿ ಮತ್ತೆ 415 ಬಂತು. ಆವತ್ತಿನ ದಿವಸದಲ್ಲಿ ಸುಮಾರು ಒಂದು 13-14 ಸಾವಿರ ಹಣ ನನಗೆ ಉಳಿತು. ಆವತ್ತು ನಾನು ತೀರ್ಮಾನ ಮಾಡಿದೆ, ರೈತರ ಕಷ್ಟ ರೈತರಿಗೆ ಗೊತ್ತಿರೋದು, ಇವ್ರನ್ನ ನಾವು ನಮ್ಮ ನಾಯಕರಾಗಿ ಆಯ್ಕೆ ಮಾಡ್ಕೊಬೇಕು, ಇವ್ರ ಪಕ್ಷವನ್ನು ಬಲಪಡಿಸ್ಬೇಕು, ಇವ್ರ ಕೈ ಬಲಪಡಿಸ್ಬೇಕು, ಇವ್ರ ಪಕ್ಷನ ಅಧಿಕಾರಕ್ಕೆ ತರಬೇಕಂತ ನಾನು ರಾಜಕಾರಣಕ್ಕೆ ಬಂದಂಥದ್ದು. ಓಕೆ. ಕೆಲವು ಕಾರಣಾಂತರಗಳಿಂದ 2003ರಲ್ಲಿ ನಾನು ಸಕ್ರಿಯವಾಗಿ ರಾಜಕಾರಣ ತೊಡ್ಕೊಂಡು 2004ರಲ್ಲಿ ಮುನ್ಷಾಮಪ್ಪನ ನಮ್ಮ JDS ಪಕ್ಷದಿಂದ MLA ಮಾಡಿ ಮತ್ತು 2008ರಲ್ಲಿ ಮುನ್ಷಾಮಪ್ಪನವರು ನಮ್ಮ ಪಕ್ಷ JDS ಪಕ್ಷ ಅಂದ್ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ. ಆವತ್ತು ಅವ್ರ ಅಳಿಯನ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ 2008ರಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರಿ. ಕೆಲವು ಕಮ್ಮಿ ಮತಗಳಿಂದ ನಾವು ಸೋತ್ರಿ. ಮತ್ತೆ ನಿರಂತರವಾಗಿ 5 ವರ್ಷ ಪಕ್ಷವನ್ನು ಕಟ್ಟಿ 2013ರಲ್ಲಿ ಅವ್ರನ್ನ JDS ಪಕ್ಷದ ಶಾಸಕರಾಗಿ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿ ನಾವು ವಿಧಾನಸೌಧಕ್ಕೆ ಕಳಿಸಿದ್ರಿ. ಕೆಲವು ಸಂದರ್ಭದಲ್ಲಿ ಏನಾಯಿತು, ನಮ್ಮ ಪಕ್ಷದ ಏನಿವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ಕಾರ್ಯಕರ್ತರುಗಳು ಭಾಳಷ್ಟು ಬೇಸರ ವ್ಯಕ್ತಪಡಿಸಿದಾಗ ನಾನು ಅವ್ರ ಗಮನಕ್ಕೆ ತಂದಾಗ ನಮ್ಮ ಪಕ್ಷಕ್ಕೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತದೆ ಅನ್ನೋದು ನನ್ನ ಗಮನಕ್ಕೆ ಬಂದು ಕೆಲವು ಕಾರಣಾಂತರಗಳಿಂದ 2018ರಲ್ಲಿ ನಾನೇ ಸ್ಪರ್ಧೆ ಮಾಡೋಂಥ ಪರಿಸ್ಥಿತಿ ಬಂತು. ಆವತ್ತು ಅಲ್ಲಿ ಶಾಸಕರು ಪರವಾಗಿ ನಮ್ಮ ಕುಮಾರಣ್ಣವರು ನಾವು ಕೋರ್ ಕಮಿಟಿ ಮೀಟಿಂಗಲ್ಲಿ ಅವರು ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದರು. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.